ಪ್ರಾಚೀನ ಚೈನಾದವರು ಶಾಂತಿಯಿಂದ ಬದುಕಲು ನಿರ್ಧರಿಸಿದಾಗ ಅವರು ಚೈನಾದ ಮಹಾಕೋಟೆಯನ್ನು ಕಟ್ಟಿದರು ಎಂದು ಇತಿಹಾಸ ಹೇಳುತ್ತದೆ. ಅದರ ಎತ್ತರದಿಂದಾಗಿ ಯಾರೂ ಅದನ್ನು ಏರಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಭಾವಿಸಿದರು. ಅದರ ಅಸ್ತಿತ್ವದ ಮೊದಲ 100 ವರ್ಷಗಳಲ್ಲಿ ಚೀನಿಯರು 3 ಬಾರಿ ಆಕ್ರಮಣಕ್ಕೊಳಗಾದರು ಮತ್ತು ಪ್ರತಿ ಬಾರಿ ಶತ್ರುಗಳ ಕಾವಲು ಪಡೆಗಳ ಗುಂಪುಗಳು ಗೋಡೆ ಮೇಲೆ ಏರುವ ಅಥವಾ ನುಸುಳುವ ಅಗತ್ಯವೇ ಇರಲಿಲ್ಲ. ಯಾಕೆಂದರೆ ಪ್ರತಿ ಬಾರಿ ಅವರು ಕಾವಲುಗಾರರಿಗೆ ಲಂಚ ನೀಡಿ ಬಾಗಿಲುಗಳ ಮೂಲಕ ಬಂದರು. ಚೀನಾದವರು ಕಾವಲುಗಾರರ ಸ್ವಭಾವವನ್ನು ಮರೆತು ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟಿದರು. ಗ್ರೇಟ್ ವಾಲ್ ಆಫ್ ಚೈನಾ ಶಕ್ತಿ ಮತ್ತು ಚೈತನ್ಯವನ್ನು ಸಹಿಸಿಕೊಳ್ಳುವ ದೇಶದ ಪ್ರಬಲ ಸಂಕೇತವಾಗಿದ್ದರೂ ಚೀನಿಯರಿಗೆ ಇದು ಮಾನವ ಗುಣದ ಶ್ರೇಷ್ಠತೆಯ ಉತ್ತಮ ಜ್ಞಾಪನೆಯಾಗಿದೆ. ಶತ್ರುಗಳ ವಿರುದ್ಧ ಉತ್ತಮ ರಕ್ಷಣೆ ಭದ್ರಪಡಿಸಿದ ಗೋಡೆಯಲ್ಲ, ಬದಲಾಗಿ ಭದ್ರವಾಗಿರುವ ಮಾನವ ಸ್ವಭಾವವೆಂದು ಚೀನಿಯರು ಬಹಳ ನಂತರ ಅರಿತುಕೊಂಡರು. ಯಾವುದನ್ನಾದರೂ ನಿರ್ಮಿಸುವ ಮೊದಲು ಮಾನವ ಚಾರಿತ್ರ್ಯದ ನಿರ್ಮಾಣ ಬಹಳ ಮುಖ್ಯ. ಒಳ್ಳೆಯ ಸ್ವಭಾವವನ್ನು ಹೊಂದಿರುವುದು ಎಂದರೆ ನೀವು ಪ್ರಾಮಾಣಿಕ, ಜವಾಬ್ದಾರಿಯುತ ಮತ್ತು ವಿಶ್ವಾಸಾರ್ಹ ಸ್ವಭಾವವನ್ನು ಹೊಂದಿದ್ದಾಗಿದೆ. ಒಳ್ಳೆಯ ಸ್ವಭಾವವನ್ನು ಹೊಂದಿರುವವರು ಯಾರು ತಮ್ಮನ್ನು ಗಮನಿಸದೇ ಇರುವಾಗಲೂ ಸರಿಯಾದ ಕೆಲಸವನ್ನೇ ಮಾಡ್ತಾರೆ. ಯಾರು 2 ಯಜಮಾನರಿಗೆ ಸೇವೆ ಸಲ್ಲಿಸಲು ಸಾಧ್ಯವಿಲ್ಲ ಎಂದು ಬೈಬಲ್ ಹೇಳುತ್ತದೆ. ಯಾಕೆಂದರೆ ಅವನು ಒಬ್ಬನನ್ನು ದ್ವೇಷಿಸುತ್ತಾನೆ ಮತ್ತು ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಅವನು ಒಬ್ಬನಿಗೆ ನಿಷ್ಠನಾಗಿರುತ್ತಾನೆ ಮತ್ತು ಇನ್ನೊಬ್ಬನನ್ನು ತಿರಸ್ಕರಿಸುತ್ತಾನೆ. ನಾನು ಹೇಳುವುದು ಸರಿತಾನೇ?